ಬೆಳಗಾವಿಯಲ್ಲಿ ಶಂಕರಗೌಡ ಪಾಟೀಲ್ ಅಂತ ಗೊತ್ತಿದೆ BJP ಅವರಿಗೆ. ಇಲೆಕ್ಷನ್ ಯಾವಾಗ ಬರ್ತೈತಿ ಆವಾಗ ಈತ ಹಾಜರಿರ್ತಾನೆ. ಪತ್ರಕರ್ತರಿಗೆ ಒಂದು ನಯಾ ಪೈಸೆ ಕೊಟ್ಟದ್ದು ಗೊತ್ತಿಲ್ಲ. ನಾನು ದಿಲ್ಲಿಯ ವಿಶೇಷ ಪ್ರತಿನಿಧಿ ಇದ್ದ ಯಾವಾಗ ಯಡಿಯೂರಪ್ಪನ ಕಾಲದಲ್ಲಿ. ಯಾರು ಹೆಲ್ಪ್ ಮಾಡ್ರು? ಶೋಭಾ ಕರಂದ್ಲಾಜೆ ಹೆಲ್ಪ್ ಮಾಡ್ರು. ಆ ದಿಲ್ಲಿ ವಿಶೇಷ ಪ್ರತಿನಿಧಿ ಇದ್ದ, ಕ್ಯಾಬಿನೆಟ್ ದರ್ಜೆ ಇದ್ದು ಅರ್ಧ ಕಪ್ ಚಾಗಿರಾಕಿ. ಕೆಲವು ಪತ್ರಕರ್ತರು ಹೋಗ್ತಿದ್ರು, ನೀವು ದಿಲ್ಲಿ ವಿಶೇಷ ಪ್ರತಿನಿಧಿಯಾಗಿದ್ರೆ ಏನಾದ್ರು ಹೇಳ್ರಂತ. ಏನೋ ಹೇಳತ್ತಿದ್ದ, ಸುಮ್ಮನಾಗ ಅಪ್ ಕೊಡ್ತಿದ್ದ. ಹೇಳಿದ್ರೆ ರೊಕ್ಕ ಕೊಡ್ಬೇಕಂತ ಚಾ ಕೊಡ್ತಿದ್ದ, ಹೊಗಳ್ತಿದ್ದ. ನೋಡ್ರಿ ಇವ್ರು ಪತ್ರಕರ್ತರ, ಇವ್ರು ಒಳ್ಳೆಯವರು, ಇವ್ರು ಪ್ರಸಿದ್ಧ ಬಹಳ ಅಂತ ಹೇಳ್ತಿದ್ದ. ಆ ಪತ್ರಕರ್ತ ಹೊರಗೆ ಬಂದ ಅಂದ್ರೆ ನೋಡ್ರಿ ಇಂಥವ್ರು ಸಾವಿರಾರು ಜನ ದುಡ್ಡು ಕೆಳಗೆ ಬರ್ತಾರಂತ. ಹಿಂದೊಂದು ಮುಂದೊಂದು ಹಿಂಗೆ ಮಾಡಿ ಚಮಚಗಿರಿ ಮಾಡಿ 2 ಪೆಟ್ರೋಲ್ ಪಂಪ್ ತಗೊಂಡ. ಈಗ ಬೆಳಗಾವಿ ಉತ್ತರಕ್ಕೆ ನನ್ನ ನೀವು ಶಾಸಕ ಮಾಡಬೇಕು ಅಂತೇಳಿ ಶೋಭಾ ಕರಂದ್ಲಾಜೆ ಥ್ರೂ ಅಮಿತ್ ಶಾ ಅವ್ರಿಗೆ ಭೇಟಿಯಾಗಿದ್ದಾರೆ. ಅಮಿತ್ ಶಾ ಈಗಿಲ್ಲ, ನಾವು ನೋಡೋಣ ಅಂತ ಅವ್ರು ಹೇಳಿದ್ದಾರೆ. ಬಾಗಿನಲ್ಲಿರ್ತಕ್ಕಂಥ ಈ ಶಂಕರಗೌಡ ಪಾಟೀಲ್ ಕೋಟಿ ಕೋಟಿ ಆಸ್ತಿ ಹೆಂಗ್ ಮಾಡಿದಪ್ಪ ಅಂದ್ರೆ ಚಮಚಗಿರಿ ಮಾಡ್ಯಾನ. ಅಭಿವೃದ್ಧಿ ಏನೂ ಇಲ್ಲ. ಪೂಜಾರಿ ಅಂತ DYSP ರಿಟೈರ್ಮೆಂಟ್ ಇದ್ರು, ಅವ್ರು ಇವ್ರು PA. ಅವ್ರು ಅಲ್ಲಿ ಕಾರ್ಯಕ್ರಮ ಮಾಡ್ತೇನೆ, ಇಲ್ಲಿ ಕಾರ್ಯಕ್ರಮ ಮಾಡ್ತೇನೆ ಅಂತ ಸುಮ್ಮನೆ ಹೇಳೋದು. ಗಾಂಧಿ ಭವನದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ದ, ಅಲ್ಲಿ ಸತ್ಕಾರ ಮಾಡ್ತೇನೆ. ಇಲೆಕ್ಷನ್ ಬಂತಂದ್ರೆ ಈ ರೀತಿ ಚಾಲು ಮಾಡಿದೆ. ಹಂಗಾಗಿ BJPಯಲ್ಲಿ ಏನಿದೆ ಏನೂ ಇಲ್ಲೇ ಇಲ್ಲ. ಈ ಮುರುಗೇಂದ್ರ ಪಾಟೀಲ ಆ ಪೋಸ್ಟರ್ ಗಿರಾಕಿ, ಪೋಸ್ಟರ್ ಹಚ್ಚೋದು, ಎಲ್ಲಿ ಬೇಕಲ್ಲಿ ದೊಡ್ಡ ಪೋಸ್ಟರ್ ಹಚ್ಚೋದು. ನೀನ ಒಂದು ಕ್ರಿಕೆಟ್ 5 ಲಕ್ಷ ಬಹುಮಾನ, ಕ್ರಿಕೆಟ್ ಟೂರ್ನಮೆಂಟ್, ಹುಡುಗರು ಎಷ್ಟು ಹಾಳಾಗ್ತಾ ಆಗಲಿ. ಇವ್ರಿಗೆ ಊಟ ಬ್ಯಾಂಕ್ ಬೇಕು, ಸರ್ದಾರ್ ಸ್ಕೂಲ್ ಮಾಡಿದ್ರು. ಅದಕ್ಕಿಂತ ಮೊದಲು ಮಾಂತೇಶ್ ಕೌಟಿಮಂಟ್ ಮಾಡಿದ್ರು. ಇದು ಯಾಕೆ ಪರಂಪರೆ ಚಾಲೂ ಆಯ್ತದ? ಅನಿಲ್ ಬೆನ್ಕೆ ಅವ್ರು. ಅನಿಲ್ ಬೆನ್ಕೆ ನಂತರ ನಮಗೆ ಈ ಸಲ ಟಿಕೆಟ್ ಸಿಗ್ತಿದ್ದ, ಅದು ಕೋರೆನ್ ಹಿಡ್ಕೊಂಡು ಬಂದಿದ್ದಾರೆ. ಕೋರೆಗನ್ನ ಟಿಕೆಟ್ ಸಿಕ್ಕಿಲ್ಲ, ಏನು ಅನಿಲ್ ಬೆನ್ಕೆ ಏನು ಸಿಗ್ತೈತೆ? ಸಿಗೋದಿಲ್ಲ. ಅನಿಲ್ ಬೆನ್ಕೆ ಏನಪ್ಪ ಅಂದ್ರೆ ಪ್ಲಾಟ್ ಏಜೆಂಟ್. ಸ್ಪಷ್ಟವಾಗಿ ಹೇಳ್ಬೇಕಂದ್ರೆ ಪ್ಲಾಟ್, ಬರೀ ಪ್ಲಾಟ್ ಮೇಲೆ. MLA ದಾಗಲೂ ಪ್ಲಾಟ, ಈಗೂನು ಪ್ಲಾಟ. ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ. ಆವಾಗ BJP ಕಾರ್ಯಕರ್ತರನ್ನ ಕಡೆಗಣಿಸಿದ್ರಿಂದ ರವಿ ಪಾಟೀಲ್ ಕೊಟ್ಟರು. ರವಿ ಪಾಟೀಲ್ ಸೋಲಿಸಿದ್ರು ಇವರೇ ಮುರುಗೇಂದ್ರ ಮತ್ತು ಅನಿಲ್ ಬೆನ್ಕೆ ಅಂತ ಕಂಪ್ನಿನ ಸೋಲಿಸಿದ್ದು. ಅವ್ರಿಗೆ ಗೊತ್ತಾಯ್ತು. ಯಡಿಯೂರಪ್ಪ ರಿಪೋರ್ಟ್ ಹೋತು, ಅಶೋಕ್ ಹೋತು, ವಿರೋಧ ಪಕ್ಷ ನಾಯಕರನ್ನು BJP ಆಗಿನ ಕಾಲಕ್ಕೆ ಹೋತದು. ಏನೋ ಮುಚ್ಚಿ ಹಾಕಿರೋರು. ಇನ್ನು ಮೊನ್ನೆ ಒಂದು BL ಶಂಕರ್ ಮೀಟಿಂಗ್ ಕರೆದ್ರು. BJP ಪರಿಸ್ಥಿತಿ ಹಿಂಗೆ ಕೆಟ್ಟ ನಾಜೂಕಾಗಿದೆ. ಬಾಚಿದ್ ಜಾರಕಿಹೊಳಿ ಮತ್ತು ರಮೇಶ್ ಜಾರಕಿಹೊಳಿ ಅವರು ಹಸ್ತಕ್ಷೇಪದಾಗಿದೆ. DCG ಬ್ಯಾಂಕ್ ನಮ್ಮ ಕೈಯಾಗ ಬರ್ತಿತ್ತು, ಸುಮ್ಮನೆ ಇವ್ರು ಬಿಟ್ಟು ಕೊಟ್ರು, ಇವ್ರನ್ನ ಹೊರಗೆ ತೆಗೀರಿ ಇಲ್ಲ ನಾವು ಹೊರಗೆ ಹೋಗ್ತಾ ಅಂತ ಒಂದು ದೊಡ್ಡ ಆರೋಪನ ಮಾಡಿದ್ರು. ನಂತರ ಹೇಳಿದ್ರು ಅನಿಸಾಬ್ ಜೋಲಿಯರ್ನ ಯಾವ ರೀತಿ ಸೋಲಿಸ್ರ ಅಂತ. ಇದೇ ಕಂಪ್ನಿ ಸೋಲಿಸಿದ್ದು, ಇದೇ ಕಂಪ್ನಿ ರವಿ ಪಾಟೀಲ್ ಸೋಲಿಸಿದ್ದು ಇದೇ ಕಂಪ್ನಿ. ದೊಡ್ಡ ಮೀಟಿಂಗ್ ಆಯ್ತು. ಅವಾಗ BL ಶಂಕರ್ ಅಂದ್ರು ಆಯ್ತು ಮುಂದಿನ ಸಲ ನಾ ಪರೀಕ್ಷೆ ಮಾಡ್ತಾನೆ. ಇವ್ರು ಏನ್ ಮಾಡ್ತಾರ? RSS ಮುಖಂಡರು ಹಿಡಿತಾರೆ ಎಲೆಕ್ಷನ್ ಬಂತ, ಇಲ್ಲ ಮೇಲೆ ದಿಲ್ಲಿಗೆ ಗಿರಾಕಿ ಹಿಡಿತಾರೆ. ಬೆಂಗಳೂರಿಗೆ ಇವ್ರದ್ದು ಏನು ಇರಂಗಿಲ್ಲ, ಅಲ್ಲಿ ಬ್ಯಾಗ್ ಇಡ್ತಾರೆ. ಇಂಥ BJP ಮಂದಿ ಕೆಲ್ಸ ಇದ್ದಾಗ ಅಷ್ಟ ಬರ್ತಾರ. ಅವರು 5 ವರ್ಷ ನಾಪತ್ತಿನ. ಕಾಂಗ್ರೆಸ್ ಅವ್ರು ಮೊದಲು ಹಂಗೆ ಮಾಡ್ತಿದ್ರು, ಈಗ ಹಂಗೆ ಮಾಡ್ತಾರೆ. ಆದ್ರೆ BJP ಅವರು ಅದೇ ಚಾಳಿ ಮುಂದುವರಿಸಿದ್ರು. ಶಂಕರಗೌಡ ಪಾಟೀಲ್ ಬರ್ಬೇಕಾದ್ರೆ ಮುಂದೊಂದು ಹಿಂದೊಂದು 2 ಸಲ ನಿಂತಿದ್ರು. ಯಾರಿಗೆ ಗೊತ್ತೇ ಇಲ್ಲ. ಬೀಳ್ತೈತೆ ಅಂತ ಗೊತ್ತಿತ್ತು, ಆದ್ರೆ ಯಾಕೆ ನಿಂತಾರಂತ ನೀವು ಕೇಳ್ಬೋದು. ಪಾರ್ಟಿ ಫಂಡ್ ಇಟ್ಕೋದು, ಮನೆ ನಮಸ್ಕಾರ ಮಾಡೋದು. 4 ಜನ ಹಿಂದೆ ಇರಲಿಲ್ಲ. ಹೆಂಗೆ ಆರಿಸಿ ಬರ್ತೈತ್ರಿ? ಎಂದೋ BJP ಬರ್ಬೇಕಾಗಿತ್ತು. ಬೆಳಗಾವದಲ್ಲಿ ಬಾಬುಲಾಲ್ ರಾಜ್ಪುರ ಐತಿದ್ರು, ಅಶೋಕ್ ಅಧ್ಯಾಪಕ್ ಅಂತಿದ್ರು ಅಂತ. ಸುರೇಶ್ ಅಂಗಡಿ PA ಇದ್ರು. ಅವರು ಎಲ್ಲ ಪಕ್ಷನ ಬೆಳೆಸಿದವರು. ಇವರು ಏನೂ ಇಲ್ಲ 2 ಸಲ ಟಿಕೆಟ್ ತಗೊಂಡ್ಬಂದ್ರು. ಶಂಕರಗೌಡ ಪಾಟೀಲ್ ಬಗ್ಗೆ ವಿಡಿಯೋ ಯಾಕೆ ಮಾಡ್ಬೇಕಾಯ್ತ? ನಮಗೆ ನಿನ್ನೆ ಒಂದು ಸುದ್ದಿ ಗೊತ್ತ. ಅಲ್ಲಿ ಅವರು ಪ್ರಯತ್ನ ಮಾಡ್ತಾ ಇದಾರ. ಮುರುಗೇಂದ್ರ ಬಗ್ಗೆನೂ ವಿರೋಧ ಹೇಳಿದಾರೆ, ಬೆನ್ಕೆ ಅವ್ರ ಬಗ್ಗೆನೂ ವಿರೋಧ ಹೇಳಿದಾರೆ, ರವಿ ಪಾಟೀಲ್ ಆರಿಸಿ ಬರಂಗಿಲ್ಲ ಅಂತ ಹೇಳಿದಾರೆ. ಉಳಿದ ಯಾರಿಗೆ ಅಂತ ಚಿಂತೆ ಬಂದೈತೆ. ಈಗಾಗಲೇ ಒಂದು ಸರ್ವೆ ನಡೆದಿದೆ ಗೊತ್ತಿಲ್ಲ, ನಮಗೇನು ಸಂಬಂಧ ಬರಂಗಿಲ್ಲ. ಅದು ನಮಗೆ ಸಿಕ್ಕಂತ ಬಾತ್ಮಿ ಮಾತ್ರ ನಾವು ಹೇಳೋ. ಅಂದ್ರೆ ಏನೂ ಇಲ್ದನ ದೊಡ್ಡವ್ರ ಆಶೀರ್ವಾದ. BJPಯಲ್ಲೂ ಚಮಚಗಿರಿನ ನಡೀತೈತೆ, ನಂತರ ಕಾಂಗ್ರೆಸ್ ಅಲ್ಲೂ ಚಮಚಗಿರಿನ.
ಈಗ ಚಂದ್ರಗ ಅಂತಿದಾನ ಬಾಲಾಜಿ ಹಾರ್ಡ್ವೇರ್, ಅವೇನು ಸಮಾಜ ಸೇವೆ ಮಾಡಿದಾನ? ಅವು ಚಮಚಗಿರಿ ಮಾಡೋದು, ನಗರಾಧ್ಯಕ್ಷ ಅಂತ, ನಗರ ಉಪಾಧ್ಯಕ್ಷ ಅಂತ ಓದೈತ್ಲ. ಒಂದು ಕಾಲಕ್ಕೆ ಏನೂ ಇಲ್ಲಾಗಿತ್ತು. ಈಗ ಬಿಜೆಪಿ ಯಾಕೆ ಸೇರತ್ತಾರಂದ್ರೆ, ಇಲ್ಲಿ ಮೋದಿ ಸ್ವಿಮ್ಮಿಂಗ್ ಪೂಲ್ದಾಗ ಯಾರು ಇರ್ತಾರಲ್ಲ ಅವರೆಲ್ಲ ಕ್ಲಿಯರ್, ಇನ್ಕಮ್ ಟ್ಯಾಕ್ಸ್ ಇಡಂಗಿಲ್ಲ, ಸೇಲ್ ಟ್ಯಾಕ್ಸ್ ಇಡಂಗಿಲ್ಲ, GST ತುಂಬಲಿ ನಡೀತೈತೆ. ಅದು ಇವ್ರ ವ್ಯಾಪಾರಗಳು ಹೆಂಗ? ಇದೇ ವ್ಯಾಪಾರ. ಬಾಲಾಜಿ ಹಾರ್ಡ್ವೇರ್ ಅದಲ್ಲ, ಅವ್ನ ಕೆಲಸ ಏನೈತೆ? ಚಂದ್ರಗಿದ್ದ ಏನೂ ಇಲ್ಲ, ಬರೇ ಟ್ಯಾಕ್ಸ್ ತಪ್ಸೋದು, ಇದೇ ಇವ್ರ ಕೆಲಸ. ಯಾವ್ದ್ರ ಒಂದು ಗೋಮಾತೆ ಪೂಜೆ ಬಂತು, 15-20 ಮಂದಿ ತರೋದು, ಉದ್ರಿ ಒಂದು ಗೋಮಾತೆ ಅಂತಂದ ಅದನ್ನ ಪೂಜೆ ಮಾಡೋದು, ಇದೇ ಇವ್ರ ಕೆಲಸ. ಈಗೇನು ಕಾಂಗ್ರೆಸ್ ಪಕ್ಷ ಬಂದಿ ಎಲ್ಲ ಬಜರಂಗ ದಳ ಸೈಲೆಂಟ್ ಇದೆ, ವಿಶ್ವ ಹಿಂದೂ ಪರಿಷತ್ ಸೈಲೆಂಟ್ ಇದೆ, ಶ್ರೀರಾಮ್ ಸೇನೆ ಸೈಲೆಂಟ್ ಇದೆ, ಎಲ್ಲರೂ ಸೈಲೆಂಟ್ ಇದಾರೆ. ಯಾಕಂದ್ರೆ ಸರ್ಕಾರ ಬಹಳ ಕಡಕಿದೆ. ಬಜರಂಗ ದಳ ನಿಷೇಧ ಮಾಡ್ತೀವಿ ಅಂತ ಹೇಳಿದ್ರೆ ಮಾಡಿಲ್ಲ. ಇದೆಲ್ಲ ಗ್ಯಾಂಗ್ ಅನ್ನು ಹಿಡ್ಕೊಂಡು ಈ ಶಂಕರ್ ಪಾಟೀಲ್ ಅಂತ ಬರ್ತಾರ. ಇವ್ರು ಅಷ್ಟೇ ಎಷ್ಟು ಮಾಡಿದ್ರಿ, ಏನೂ ಇಲ್ಲ. ಪಬ್ಲಿಕ್ ಕನಕ ಒಬ್ರು ಇಲ್ಲ. ಇವ್ ಬಂದಾಗ ಅವ್ನು ಹೇಳೋದು, ಅವ್ನು ಬಂದಾಗ ಇವ್ನು ಹೇಳೋದು, ಎದ್ದು ಹೋದಾಗ ಇನ್ನೊಂದು ಹೇಳೋದು, ಅಲ್ಲಿ ಸ್ಟೇಟ್ ನಾಯಕರು ಬಂದು ಹೇಳೋದು, ಜಿಲ್ಲಾ ನಾಯಕರು ಬಂದು ಹೇಳೋದು. ಇದಾಯ್ತು. ದಿಲ್ಲಿಯ ವಿಶೇಷ ಪ್ರತಿನಿಧಿ ಅಂದ್ರೆ ಏನು? ದೊಡ್ಡ ಹುದ್ದೆ ಅಂತ ತಿಳ್ಕೊಂಡ್ರೆ ಕ್ಯಾಬಿನೆಟ್ ದರ್ಜೆ ಹುದ್ದೆ, ಅದು ಯಾರಿಗೆ ಲಾಭ ಆಯ್ತು? ಯಾರಿಗೂ ಇಲ್ಲ. ಈ ಪ್ರಕಾಶ್ ಹುಕ್ಕೇರಿದಾರ ಮುಖ್ಯಮಂತ್ರಿ ದಿಲ್ಲಿಯ ವಿಶೇಷ ಪ್ರತಿನಿಧಿ ಅಂತ ಪಟಾಕಿ ಹಾರಿಸೋರು ಸ್ವಾಗತ ಮಾಡ್ರಿ. ಏನ್ ದಿಲ್ಲಿ ವಿಶೇಷ ಪ್ರತಿನಿಧಿ? ಏನ್ ಅವ್ರು ಹೇಳ್ತಾರ? ಮುಖ್ಯಮಂತ್ರಿಗೆ ಸಲಹೆ ಸೂಚನೆ ಏನ್ ಕೊಡ್ತಾರ ಅವರು? ಇಲ್ರಿ, ಒಂದು ಪೋಸ್ಟ್ ಕ್ರಿಯೇಟ್ ಮಾಡೋದು, ನಮ್ಮ ಮಂದಿಗೆ ಲಾಭ ಮಾಡಿಕೊಡೋದು. ಮಂತ್ರಿ ಕೊಡಂತ ಕೂತ್ರು ನಮ್ಮ ಮಗನಿಗೆ, ಗಣೇಶ್ ಹುಕ್ಕೇರಿಗೆ, ಇಲ್ಲಿ ಸಮಾಧಾನ ಮಾಡ್ಬೇಕಾಯ್ತಲ್ಲ. ಹಂಗಾಗಿ ದಿಲ್ಲಿ ವಿಶೇಷ ಪ್ರತಿನಿಧಿ ಅಂತ ಕ್ಯಾಬಿನೆಟ್ ದರ್ಜೆ ಕೊಟ್ಟು ಕಳಿಸ್ಬಿಟ್ರು ಖುಷಿ ಮಾಡಿ. ಅಲ್ಲೇನೈತೆ ಬಗರಿ? ಏನೂ ಇಲ್ಲ. ಇದು ಬಿಜೆಪಿ ನಾಯಕರಿಗೆ ಗೊತ್ತಾಗ್ಬೇಕಂತ ವಿಡಿಯೋ ಮಾಡಿದ್ರು. ಬಿಜೆಪಿ ನಾಯಕರೇ ಇಂತಿಂತವ್ರು ಹಿಂಗೆ ಮಾಡ್ತಾರಂತ. BL ಶಂಕರ್ ಏನು ಗೊತ್ತಿಲ್ಲ, ಕೆಲವೊಂದು ತಮಗೇನು ಬೇಡಲ್ಲ, ಅವ್ರ ಮುಂದೆ ಅಷ್ಟೇ. ಇನ್ನು ಕಡಾಡಿ ಹಿರಣ್ಣ ಕಡಾಡಿ ಎಷ್ಟು 6 ವರ್ಷ ಮುಗೀತು ಬಂತು, ಜೂನ್ ಜುಲೈದಲ್ಲಿ ಮುಗೀತು. ನಮಗನಕ ಒಂದು ರೊಕ್ಕನೂ ಕೊಟ್ಟಿಲ್ಲ, ಪತ್ರಕರ್ತ ಏನೂ ಇಲ್ಲ, ಯಾರಿಗೂ ಇಲ್ಲ. ಪ್ರೆಸ್ ಮೀಟ್ ಹೋದ್ರಿ, ಅದು ಸುರೇಶ್ ಅಂಗಡಿ ಯಾವುದೋ ಒಂದು ಆಫೀಸ್ದಾಗ ಕೆಳಗೆ ಬರೇ ಮುದಿನ ಹೋಗಳೋದು. 6 ವರ್ಷಕ್ಕೆ ಮುದಿನ ಹೋಗ್ಲತ್ತಾರ. 3 ಕೃಷಿ ಕಾಯ್ದೆಗಳ ಬಗ್ಗೆ ಇವರು ಫಾರ್ ಮಾಡ್ತಿದ್ರು. ಅವರು ಅದು ಕರಾಳ ಕಾನೂನ ಲಾಟಿಗೆ ಹಿಂದೆ ತಕೊಂಡ್ರು ಅಂತದ್ದು ಬರೇ ಮುದಿನ ಹೊಗಳೋದು. ಮೋದಿ ಸ್ವಿಮ್ಮಿಂಗ್ ಪೂಲ್ದಲ್ಲಿ ಈ ಸಾವಿರ ಏನಿದಾರೆ ಎಲ್ಲ ಮೋದಿನ ಹೊಗಳವ್ರ ಅದಾರೆ. ತಮಗೆ ಲಾಭ ಆಯ್ತಂದ್ರೆ ಹೊಗಳ್ತಾರ ಅವರು, ಲಾಭ ಇಲ್ಲಾಂದ್ರೆ ಇಲ್ಲ. ಅಲ್ಲಿ ಕಡಾಡಿ ಕೇಳಲ್ಲ, ಇನ್ನು ಮುಂದೆ ಏನು ಮಾಡೋರಪ್ಪ ಅಂತ. ಇವ್ರಿಗೆ ಕೊಡಂಗನೇ ಇಲ್ಲ, ಇವ್ರು ಮತ್ತೊಮ್ಮೆ ಅವಕಾಶ ಕೊಡಂತ. ಅವಾಗೇನಿತ್ತು, ಒಂದು ಆಲ್ ಇಂಡಿಯಾ ಲೆವೆಲ್ದಲ್ಲಿ ಒಬ್ಬ ಕಾರ್ಯಕರ್ತರು ಕೊಡ್ಬೇಕು ಅಂತ ಬಂತು. ಪ್ರಭಾಕರ್ ಕೋರೆ ಅವರು ಅರ್ಜಿ ಸಲ್ಲಿಸಿದ್ರು, ಮತ್ತು 4-5 ಮಂದಿ ಅರ್ಜಿ ಸಲ್ಲಿಸಿದ್ರು. ಅವ್ರ ಹೆಸರು ಬೇಡ, ಯಾಕಂದ್ರೆ ಎಲ್ಲ ಸ್ಕ್ರಾಪ್ ಗಿರಾಕಿಗಳು, ದುಡ್ಡಿದ್ದ ಗಿರಾಕಿಗಳು. ಸ್ಕ್ರಾಪ್ ಗಿರಾಕಿಗಳು ನಾವು ಮಾತಾಡ್ಸಂಗಿಲ್ಲ. ಅವಾಗ ಅಲ್ಲಿ ಟಿಕೆಟ್ ತೆಗೆದುಕೊಳ್ಳೋಂಥ ಪ್ರಯತ್ನ ಮಾಡಿದ್ರು. ಇರಲಿ, ಈಗ ಮತ್ತೆ ವಿಷಯಕ್ಕೆ ಬರೋಣ. ಶಂಕರಗೌಡ ಪಾಟೀಲ್ಗೆ ನೀವು ಟಿಕೆಟ್ ಕೊಟ್ಟರಂದ್ರೆ ಮತ್ತು ಕಾಂಗ್ರೆಸ್ನ ಬರ್ತೈತಿ. ಇಲ್ಲಿ ಟಿಕೆಟ್ ಯಾರಿಗೆ ಕೊಡಬೇಕು ಅನ್ನೋದು ಇನ್ನೂ ಪ್ರಯತ್ನ ಮಾಡ್ತಾ ಇಲ್ಲ. 2.5 ವರ್ಷ ಮುಗಿತೀಗ. BL ಶಂಕರ್ ಕೂಡ ಬರೀ ಮೀಟಿಂಗ್ ಮಾಡಿ ಹೋದ್ರು, ಅದು ವೆಲ್ಕಮ್ ಹೋಟೆಲ್ನಲ್ಲಿ. ಕೇವಲ ಜಾರಕಿಹೊಳಿ ಸಹೋದರ ವಿರುದ್ಧ ಮಾತಾಡಿ ಹೋದ್ರು. ಮತ್ತು ಅವ್ರಿಗೆ ಇಬ್ಬರು ಟಿಕೆಟ್ ಕೊಡ್ತಾರೆ, ಮತ್ತು 1-2 ಟಿಕೆಟ್ ತಪ್ಪಿಸ್ತಾರೆ, ಮತ್ತು ಬಸವರಾಜ ಹುಂದ್ರಿಗೆ ಕೊಡ್ತಾರೆ. ಎಲ್ಲಿ MCAD ಮಾಡಿದಲ್ಲಿ ಮತ್ತು ಇವನು ತಪ್ಪಿಸ್ಬಿಡ್ತಾರೆ. ಆರಿಸಿ ಬರುವಂಥ ಕ್ಯಾಂಡಿಡೇಟ್ ಅಂತ ತಪ್ಪಿಸ್ಬಿಡ್ತಾರೆ. ಇದೇ ಕೆಲಸ ಇವ್ರದು. ನಮ್ಗೆ ಯಾರು ಬೇಕಾಯ್ತು ಆರಿಸ್ತಾರೋ. ಪಕ್ಷ ನಿಷ್ಠೆ ಸೇವೆ ಅದೆಲ್ಲ ಹೋತೀಗ. ಮತ್ತು ದಿಲ್ಲಿ ನಾಯಕರು ಕ್ಯಾಲಯ ಬ್ಯಾಗ್ಲಯ ರಕ್ಕೋ ಅವ್ರ ಜಾವ್ ಇವ್ರದು, ಅಲ್ಲಿ ಅವ್ರದ್ದು ಅದು ಟಿಕೆಟ್ ಕೊಟ್ರೆ ಬಿಟ್ರೆ ಇಲ್ಲ. ರಕ್ಕೋ ಅವ್ರ ಜಾವ್ ಮಾತಾಡೋಂಥ ಪೊಸಿಷನೇ ಇಲ್ಲ. ಇಂಥವ್ರು ನೀವು ಲೀಡರ್ಗಳು. ರುದ್ರಪ್ಪ ಲಮಾನಿ ಸಿಕ್ಬಿಟ್ರಲ್ಲ, ಈಗ ಲೋಕಾಯುಕ್ತನ ಪವರ್ ಅಂತ ತೋರಿಸಿರಲ್ಲ. ಹಂಗೆ ಇಲ್ಲಿ ಏನು ಬೇನಾಮಿ ಆಸ್ತಿ ಮಾಡಿದಾರೆ ಅವನು ಸ್ವಲ್ಪ ನೋಡ್ರಲ್ಲ. XML ಇರಲಿ ಅಥವಾ ಇಂಥ ಶಂಕರಗೌಡ ಪಾಟೀಲ್ ಅಂತ ಇರಲಿ, ಇವ್ರ ಮೇಲೆ ಗಮನನೇ ಇಲ್ಲ. ಹಗರ ಮೇಲೆ ಹಗರಣಗಳು ಮಾಡ್ತಿರ್ತಾರ ಅವರು. ಈಗ ದಿಲ್ಲಿ ನಾಯಕರನ್ನ ಭೇಟಿಯಾಗಿ ಅಲ್ಲಿ ನಾನು ಕೊಡಬೇಕು ಅಂತ ಮೊದಲಿಂದ ಯಡಿಯೂರಪ್ಪನ ಗಿರಾಕಿ. ಯಡಿಯೂರಪ್ಪರಿಗೆ ಏನು ಬೇಕು ಇವ್ರ ಕಡೆಯಿಂದ ಥ್ರೂ ಮಾಡಿಸ್ಕೊತಿದ್ರು. ಅವರು ಏನು ಕೇಳಿಲ್ಲ. ಶಿವಕರನ್ ಜಾತ್ರೆ ಹೇಳ್ತಿದ್ರು. ಇವು ಕೂಡ ಕೇಂದ್ರದಲ್ಲಿ ಮಂತ್ರಿ ಅವರು ಅದನ್ನ ಮಾಡ್ಕೋತಾ ಇದ್ದಾರೆ. ಚರ್ಚೆಗೇನು ಮಾಡೋದು ಈತನ ಕೆಲಸ ಅಂತ ಹೇಳ್ಬೇಕಾಗಿತ್ತು, ಹೇಳಿದ್ದಾರೆ. ಇನ್ನು BJP ಅವರು ಎಷ್ಟು ನಂಬ್ತಾರೋ ಎಷ್ಟು ಬಿಡ್ತಾರೋ ಅದು ಅವ್ರಿಗೆ ಬಿಟ್ಟುಬಿಟ್ಟು, ಅವ್ರಿಗೂ ಎಲ್ಲ ಗೊತ್ತದೆ.
ಊರಿಗೆ ಎಲ್ಲ ಗೊತ್ತೈತಿ. ಬಿಜೆಪಿ ಸ್ವಚ್ಛ ಆಗ್ಬೇಕಾದ್ರೆ ಇಲ್ಲಿ ಕೆಲಸಗಾರರಿಗೆ ನೀವು ಅವಕಾಶವನ್ನು ಮಾಡಿಕೊಟ್ರೆ ಗೆಲ್ತೈತೆ ಅದು. ಉತ್ತರ ಗೆಲ್ಲೋದ್ರೆ ಭಾಳ ಈಜಿ ಐತದು, ಭಾಳ ಈಜಿ ಐತದು. ಯಾಕಂದ್ರೆ ಸಮಿತಿ ಇಲ್ಲ, ನಂತರ ಅಪಕ್ಷೇತರ ಯಾರಿಗೂ ಓಟ್ ಹಾಕೋರು ಯಾರೂ ಇಲ್ಲ. ಹೀಗಾಗಿ ಇಲ್ಲಿ ಉತ್ತರದಲ್ಲಿ ಯಾರಿಗೆ ಟಿಕೆಟ್ ಕೊಡ್ತಾರ ಅನ್ನೋದು ಚರ್ಚಾ ವಿಷಯ. ಈ ಚರ್ಚೆಯನ್ನು ಇಲ್ಲಿ ಮುಗಿಸ್ತೇವೆ. ಯಾಕಂದ್ರೆ ಶಂಕರಗೌಡ ಬಗ್ಗೆ ಹೇಳಬೇಕಾಗಿತ್ತು, ನಮ್ಗೆ ಗೊತ್ತಿತ್ತು, ಅದನ್ನ ಹೇಳಿದ್ದೇವೆ. ಎಲ್ಲ ವ್ಯಕ್ತಿ ಬಗ್ಗೆ ಸ್ಪಷ್ಟವಾಗಿ ಹೇಳಿದಾಗನ ಗೊತ್ತಾಗೋದು. ನಗರದಲ್ಲಿ ಯಾವ ರೀತಿ ಚರ್ಚೆ ಆಗ್ತೈತೆ ಅದು ಕಾದು ನೋಡ್ತೇವೆ ನಾವು. ಇದು ಕಂಟಿನ್ಯೂ ಮಾಡ್ತೇವೆ ಇನ್ನೊಂದು ಎಪಿಸೋಡಲ್ಲಿ.